you, you can sit relax. ಅಲ್ಲದಿದ್ರೆ ನೀವು ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ, We ಪರವಾಗಿಲ್ಲ. will call you next session for the healing. ಮುಂದಿನ ಹೀಲಿಂಗ್ ಸೆಕ್ಷನ್ಗಾಗಿ ನಿಮ್ಮನ್ನು ಎಬ್ಬಿಸ್ತೇನೆ. Now you can sit relax. ಈಗ ನೀವು ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಬಹುದು. ಕುಳಿತುಕೊಳ್ಳು, ಪ್ರಶ್ನೆ ಇಲ್ಲ. ಪರವಾಗಿಲ್ಲ. ಕುಳಿತುಕೊಳ್ಳಬಹುದು. Okay, if you are ready to pray this prayer, ಈ ಪ್ರಾರ್ಥನೆ ಮಾಡಲು ನೀವು ಸಿದ್ಧರಿದ್ದರೆ, especially those who are joining online, ಪ್ರತ್ಯೇಕವಾಗಿ ಆನ್ಲೈನ್ ಅಲ್ಲಿ ಜಾಯಿನ್ ಆಗಿರುವ, you may be doing many things and joining us today. ಈ ನಿನ್ನೆ ನೀವು ನಮ್ಮ ಜೊತೆಯಲ್ಲಿ ಜಾಯಿನ್ ಆದಾಗ ತುಂಬಾ ಕಾರ್ಯಗಳು ನಡೆಯಿತು. But I am asking you, ಈಗ ನಿಮ್ಮಲ್ಲಿ ಕೇಳುತ್ತಿದ್ದೇನೆ, stop the things you are doing now and focus on this for 2 minutes. ನೀವು ಮಾಡುವ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಒಂದು 2 ನಿಮಿಷ ಇಲ್ಲಿ ಗಮನಿಸಿ. All of you close your eyes. ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. Now the person who destroyed you is in front of you. ನಿನ್ನನ್ನು ನಾಶ ಮಾಡಿದ ವ್ಯಕ್ತಿ ನಿನ್ನ ಕಣ್ಣ ಮುಂದೆ ಇದ್ದಾರೆ. He wanted to kill you, he wanted to spoil you, your name, fame, everything. ಅವರು ನಿನ್ನನ್ನು ಕೊಲೆ ಮಾಡಲು, ನಿನ್ನ ಹೆಸರನ್ನು ಹಾಳು ಮಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. Okay, he want to spoil your name. ಅವರು ನಿನ್ನ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ. He has used all his capability to destroy you. ನಿನ್ನನ್ನು ನಾಶ ಮಾಡಲು ಎಷ್ಟು ಸಾಧ್ಯ ಅವರು ಮಾಡುತ್ತಿದ್ದಾರೆ. He was doing it for many years behind you. ತುಂಬಾ ವರ್ಷಗಳಿಂದ ನಿನ್ನ ಹಿಂದೆ ಇದ್ದು ಮಾಡ್ತಾ ಇದ್ದಾರೆ. But you are getting him in front of your eyes now. ಈಗ ನಿನ್ನ ಕಣ್ಣೆದುರಿನಲ್ಲಿ ಅವರಿದ್ದಾರೆ. What do you want to do? ನೀನೇನ್ ಮಾಡಬೇಕು? What do you want to do? ನೀನು ಏನ್ ಮಾಡಬೇಕು? What do you want to do? ನೀನು ಏನು ಮಾಡಬೇಕು? Many will fall down. ಅನೇಕರು ಈಗ ಬೀಳುತ್ತಾರೆ. Many will scream. ಅನೇಕರು ಈಗ ಕಿರುಚುತ್ತಾರೆ. It's okay. ಅದು ಪರವಾಗಿಲ್ಲ. Volunteers are there to control them. ಅವರನ್ನು ಹಿಡಿಯಲಿಕ್ಕಾಗಿ ವಾಲಂಟಿಯರ್ಸ್ ಇದ್ದಾರೆ. But this is the time. ಇದಾಗಿದೆ ಸಮಯ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Now that enemy who destroyed your life, ನಿನ್ನನ್ನು ನಾಶ ಮಾಡಿದಂತಹ ಶತ್ರು is just in front of you. ಅವರು ನಿನ್ನ ಮುಂದೆ ನಿಂತಿದ್ದಾರೆ. And God is asking you. ದೇವರು ನಿನ್ನಲ್ಲಿ ಕೇಳುತ್ತಿದ್ದಾರೆ. If you want to destroy him, ನಿನಗೆ ಅವರನ್ನು ನಾಶ ಮಾಡಬೇಕಾ? you can. ನೀನು If you want to pray for them, ನಿನಗೆ ನಾಶ ಮಾಡಬೇಕಾ ಅಥವಾ ಪ್ರಾರ್ಥನೆ ಮಾಡಬೇಕಾ? you can pray for them. ಅವರಿಗಾಗಿ ಈಗ ಪ್ರಾರ್ಥಿಸು. God is not stopping you from doing revenge against him or her. ಅವನಿಗೆ ಅವಳಿಗೆ ಎದುರಾಗಿ ನೀನು ಸೇಡು ತೀರಿಸುವುದನ್ನು ದೇವರು ನಿಲ್ಲಿಸುವುದಿಲ್ಲ. It's your decision. ಅದು ನಿನ್ನ ನಿರ್ಧಾರ. If you decided to bless him, ಅವರನ್ನು ಆಶೀರ್ವದಿಸಲಿಕ್ಕಾಗಿ ನೀನು ಬಯಸಿದರೆ, start saying it through your mouth. ನೀನು ಬಾಯಿ ತೆರೆದು ಹೇಳಲು ಪ್ರಾರಂಭಿಸು. Start saying it. ನೀನು ಬಾಯಿ ತೆರೆದು ಹೇಳು. This is the most painful prayer you are making. ಇದು ವೇದನಾಜನಕವಾದ ಒಂದು ಪ್ರಾರ್ಥನೆಯಾಗಿದೆ. I'm giving up that case. ನಾನು ನಿನಗೊಂದು, I'm giving up that case. ನಾನು ಬಿಟ್ಟು ಕೊಡ್ತಿದ್ದೇನೆ. I bless you, my brother. ನನ್ನ ಸಹೋದರನೇ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. I bless you, my sister. ನನ್ನ ಸಹೋದರಿ, ನಿನ್ನನ್ನು ಆಶೀರ್ವದಿಸುತ್ತೇನೆ. In this Lent season, ಈ ತಪಸ್ಸು ಕಾಲದಲ್ಲಿ, this is what God is expecting from you. ಇದಾಗಿದೆ ದೇವರು ನಿನ್ನಿಂದ ಬಯಸ್ತಾ ಇರುವುದು. Give forgiveness. ಅವರಿಗೆ ಕ್ಷಮೆಯನ್ನು ಕೊಡು. Take forgiveness. ಕ್ಷಮೆಯನ್ನು ಪಡೆದುಕೋ. Give and take forgiveness. ಕ್ಷಮೆಯನ್ನು ಪಡೆದುಕೋ. This is the most difficult prayer you can pray now. ಇದಾಗಿದೆ ತುಂಬಾ ಕಷ್ಟಕರವಾದ ಪ್ರಾರ್ಥನೆ. ಇದನ್ನು But all heaven will be open for you now. ಸ್ವರ್ಗವೇ ನಿನ್ನ ಮುಂದೆ ಈಗ ತೆರೆಯಲ್ಪಡುತ್ತದೆ. Love your enemy. ನಿನ್ನ ಶತ್ರುವನ್ನು ಪ್ರೀತಿಸು. Love your enemy. ನಿನ್ನ ಶತ್ರುವನ್ನು ಪ್ರೀತಿಸು. Feed them and pray for them. ಅವರಿಗೆ ಉಣಲು ಕೊಡು, ಅವರಿಗಾಗಿ ಪ್ರಾರ್ಥಿಸು. He is in front of you now. ಅವರಿಗೂ ನಿನ್ನ ಮುಂದೆ ನಿಂತಿದ್ದಾರೆ. He is in front of you now. ಅವರು ನಿನ್ನ ಮುಂದೆ ನಿಂತಿದ್ದಾರೆ. If you want to do something against him, you can do now. ಅವನಿಗೆ ಎದುರಾಗಿ ಏನಾದ್ರೂ ಮಾಡಬೇಕಿದ್ರೆ ನೀನು ಮಾಡು. But ಆದರೆ stretch your hand to bless him.
ನಿನ್ನ ಕರೆಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸು. Bless him. ಅವರನ್ನು ಆಶೀರ್ವದಿಸು. Bless them. ಅವರನ್ನು ಆಶೀರ್ವದಿಸು. Pray for your neighbors. ನಿನ್ನ ನೆರೆಯವರಿಗಾಗಿ ಪ್ರಾರ್ಥಿಸು. Pray for your enemies. ನಿನ್ನ ಶತ್ರುವಿಗಾಗಿ ಪ್ರಾರ್ಥಿಸು. Show the other cheeks, other side of your cheek. ನಿನ್ನ ಇನ್ನೊಂದು ಕೆನ್ನೆಯನ್ನು ನೀನು ತೋರಿಸು. ಕೆನ್ನೆಯನ್ನು ತೋರಿಸು. God's anointing is moving here. ದೇವರು ಇಲ್ಲಿ, Jesus is touching you here. ಯೇಸು ಇಲ್ಲಿ ನಿನ್ನನ್ನು ಮುಟ್ಟುತ್ತಿದ್ದಾರೆ. Especially those who are joining online. ಪ್ರತ್ಯೇಕವಾಗಿ ಆನ್ಲೈನ್ ನಲ್ಲಿ ಜಾಯಿನ್ ಆಗಿರುವವರೇ, I'm telling you, my dear brother and sister, ನನ್ನ ಒಲವಿನ ಸಹೋದರ ಸಹೋದರಿ, ನಿಮಗೆ ಹೇಳುತ್ತಿದ್ದೇನೆ, this Lent season, ಈ ತಪಸ್ಸು ಕಾಲ, you will be a new man, new woman. ನೀನು ಹೊಸ ವ್ಯಕ್ತಿ, ಹೊಸ ಗಂಡಸು, ಹೊಸ ಹೆಂಗಸಾಗುತ್ತಿ. Jesus is asking you this. ಯೇಸು ನಿನ್ನಲ್ಲಿ ಇದನ್ನು ಕೇಳುತ್ತಿದ್ದಾರೆ. You have to do it. ನೀನು ಇದನ್ನು ಮಾಡು. You have to do it now. ನೀನು ಈಗ ಇದನ್ನು You have to do it now. ಇದನ್ನು ಮಾಡು. Bless him. ಅವರನ್ನು ಆಶೀರ್ವದಿಸು. Bless him. ಆಶೀರ್ವದಿಸು. Bless him. ಅವರನ್ನು ಆಶೀರ್ವದಿಸು. Bless her. ಆಕೆಯನ್ನು ಆಶೀರ್ವದಿಸು. Bless him. ಅವನನ್ನು ಆಶೀರ್ವದಿಸು. Bless her. ಅವನನ್ನು ಆಶೀರ್ವದಿಸು. வாழும் தூய ஆவியே, உன் பிரசன்னத்தை வாஞ்சிக்கிறேன். உன் வல்லமையால் என்னை நிறைத்து பாருக செய்யும். Welcome Holy Spirit. Yes. We are in your presence. Your time has come. Fill us with your power. Live inside of me. Welcome Holy Spirit. We are in your presence. Fill us with your power. Jesus, live inside of me. Welcome Holy Spirit. We are in your morning. तुझे सत्य नाम का बोल, राम तू अपनी सोवे, ये का पवित्र प्यार, तू काम चे मोदी, तुझे सत्य नाम का बोल, राम तू अपनी सोवे. तू जीवित जीवुदा सुस्कारातली जो बुसवोटारणी बोलेगा take complete control. तू जीवित जीवुदा, you are the living water. सुस्कारातली जो yes, 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 yes. She's under the power of the Holy Spirit. ಪರಿಶುದ್ಧಾತ್ಮರು ಬರುತ್ತಿದ್ದಾರೆ. Welcome Holy Spirit. We are in your presence. Fill us with your power. Pray for her, pray for her. ಆಕೆಗಾಗಿ ಪ್ರಾರ್ಥಿಸಿ, ಪ್ರಾರ್ಥಿಸಿ. Live inside of me. Welcome Holy Spirit. Jesus touch you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Jesus touch you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ.
Jesus touch you. ಯೇಸು ಮುಟ್ಟಿಸಿದ್ದಾರೆ. Jesus touch you. ಯೇಸು ಮುಟ್ಟುತ್ತಿದ್ದಾರೆ. Welcome, Holy Spirit. He is touching you. This brother. ಈ ಸಹೋದರ Fill us with your power. Live inside of me. Your enemy is in front of you. ನಿನ್ನ ಶತ್ರು ನಿನ್ನ ಮುಂದೆ ನಿಂತಿದ್ದಾರೆ. The person who speak all allegations against you is just in front of you in this Lenten season. ನಿನ್ನಗೆ ಎದುರಾಗಿ ಇಲ್ಲ ಸಲ್ಲದ ಹೇಳಿದ ನಿನ್ನ ಶತ್ರು ನಿನ್ನ ಮುಂದೆ ಈಗ ನಿಂತಿದ್ದಾರೆ. You want to do whatever you can do. ನಿನಗೆ ಏನ್ ಮಾಡ್ಬೇಕು ಅಂತ ಅನಿಸ್ತದೆ ಹಾಗೆ ಮಾಡು. No one is stopping you. ಯಾರು ನಿನ್ನನ್ನು ತಡೆದು ನಿಲ್ಲಿಸುವುದಿಲ್ಲ. You can do whatever you want to do. ನಿನಗೆ ಏನ್ ಮಾಡ್ಬೇಕು ಅಂತ ಅನಿಸ್ತದೆ ಹಾಗೆ ಮಾಡು. But Jesus is asking ಆದ್ರೆ ಯೇಸು ಕೇಳುತ್ತಿದ್ದಾರೆ. the most powerful commandment of Jesus. ಯೇಸುವಿನ ಶಕ್ತಿಯುತವಾದಂತ ಆಜ್ಞೆ. Love your neighbor as yourself. ನಿನ್ನ ನೆರೆಯವರನ್ನು ನಿನ್ನ ಹಾಗೆ ಪ್ರೀತಿಸು. Warum du Yahweh, പ്രസന്നത്തെ വാണിക്കുണ്ടോ, വലമയൽ എന്നെ നിരക്കോ, തീരാലു കേസയോ. Warum du Yahweh, പ്രസന്നത്തെ പ്രസന്നത്തെ വാങ്ങിക്കുന്നോ, ഉൻ വല്ലമയാ വലമയം എന്നെ നിരത്തോ. open your heart ಹೃದಯವನ್ನು ತೆರೆಯು. to the Holy Spirit. ಪರಿಶುದ್ಧಾತ್ಮರಿಗಾಗಿ To the Holy Spirit. ಪರಿಶುದ್ಧಾತ್ಮರಿಗಾಗಿ Surrender yourself ನಿನ್ನನ್ನೇ ಒಮ್ಮೆ ಸಮರ್ಪಿಸು. with the power of the Holy Spirit. ಪರಿಶುದ್ಧಾತ್ಮರ ಶಕ್ತಿ You will be able to do this. ನಿನಗಿದು ಮಾಡಲು ಸಾಧ್ಯ. Without Holy Spirit, ಪರಿಶುದ್ಧಾತ್ಮರಿಂದಲ್ಲದೆ it is impossible. ಅದು ಅಸಾಧ್ಯ. But with the Holy Spirit, ಪರಿಶುದ್ಧಾತ್ಮರೊಂದಿಗೆ it is possible. ಅದು ಸಾಧ್ಯ. Welcome, Holy Spirit. വലമയം എന്നെ Paradisero. നീരാലു കേസയോ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Never sing fountain. Oh, Jesus. Comforter and counselor. Take complete control. Take complete control. That sister, she is receiving healing. Holy Spirit. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. She is under the power of the Holy Spirit. Oh, Fill us with your power. Live inside of me. you're the living water. Welcome, Holy Spirit. We are in your presence. Fill us with your Fill us with your power. Live inside of me. give forgiveness and take forgiveness. ಕ್ಷಮೆಯನ್ನು ಕೊಡು. Give ಕ್ಷಮೆಯನ್ನು ಕೊಡು. forgiveness. ಕ್ಷಮೆಯನ್ನು ಕೊಡು. Take forgiveness.
ಕ್ಷಮೆಯನ್ನು ಪಡೆದುಕೋ. Give and take forgiveness. ಕ್ಷಮೆಯನ್ನು ಕೊಡು, ಕ್ಷಮೆಯನ್ನು ಪಡೆದುಕೋ. Give and take forgiveness. ಕ್ಷಮೆ ಕೊಟ್ಟು ಕ್ಷಮೆಯನ್ನು ಪಡೆಯು. Ask for forgiveness. ಕ್ಷಮೆಯನ್ನು ಕೇಳಿಕೋ. Give forgiveness. ಕ್ಷಮೆಯನ್ನು ಕೊಡು. God is filling you. ದೇವರು ನಿಮ್ಮನ್ನು ತುಂಬಿಸುತ್ತಿದ್ದಾರೆ. Your life is changing. ದೇವರು ಬದಲಾಯಿಸುತ್ತಿದ್ದಾರೆ. Call her. ಆಕೆಯನ್ನು ಕರೀರಿ. You are receiving this healing. ಈ ಸೌಖ್ಯವನ್ನು ನೀವು ಪಡೆಯುತ್ತಿದ್ದೀರಿ. You are receiving this healing ಈ ಸೌಖ್ಯವನ್ನು ನೀವು ಪಡೆಯುತ್ತಿರುವುದು today because ಯಾಕೆಂದರೆ nothing is there to hold you back. ಯಾವುದು ನಿಮ್ಮನ್ನು ಹಿಂದಕ್ಕೆ ಸೆಳೆಯುವುದಿಲ್ಲ. Nothing is there to hold you back. ಯಾವುದು ಇನ್ನು ನಿಮ್ಮನ್ನು ಹಿಂದಕ್ಕೆ ಸೆಳೆಯುವುದಿಲ್ಲ. Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Welcome, Holy Spirit. Welcome, Holy Spirit. ಶುದ್ಧಾತ್ಮರೇ ಬನ್ನಿ. We are in your presence. Fill him. Fill us with your power. Live inside. Pray for him. Pray for him. Pray for him. ಅವರಿಗಾಗಿ ಪ್ರಾರ್ಥಿಸಿ. His life is changing. ಅವರ ಜೀವನ ಬದಲಾಗುತ್ತಿದೆ. God is changing his life. ದೇವರು ಅವರ ಜೀವನ Hold up, hold up, ಬದಲಾಯಿಸುತ್ತಿದ್ದಾರೆ. hold up, hold up, hold up. ಶ್ವೇ. Fill us with your power. Whoa. Live inside of me. The touch of Jesus. ಯೇಸುವಿನ ಸ್ಪರ್ಶನೆ. The touch of Jesus. ಯೇಸುವಿನ ಸ್ಪರ್ಶನೆ. Receive your strength. Hallelujah. Receive your strength. Receive your strength. ಸ್ವೀಕರಿಸು. Receive it. Get up. Get up. Get up. Get up. Get up. Get up. ಎದ್ದೇಳು. Get up. Get up. Get up. Get up. Get up. ಎದ್ದೇಳಿ. Get up. ಎದ್ದೇಳಿ. Walk freely in Jesus. ಫ್ರೀಯಾಗಿ ನಡೀರಿ. Jesus has touched you. ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ. Give forgiveness. ಕ್ಷಮೆಯನ್ನು ಕೊಡು. Take forgive. Oh, in your ಶ್ವೇ. years. 23 ವರ್ಷಗಳಿಂದ Welcome, Holy Spirit. We are in your presence. Fill us with your power. Live inside of me. Live inside of me. Live inside of me. You love Holy Spirit. We are in your presence. Fill us with your power. Live inside of me. Pray this prayer from your heart. ನೀನು ಹೃದಯದಿಂದ ಈ ರೀತಿ ಪ್ರಾರ್ಥಿಸು. I love my enemy. ನಾನು ನನ್ನ ಶತ್ರುವನ್ನು ಪ್ರೀತಿಸುವೆ. I love the person who destroyed my life. ನನ್ನ ಜೀವನವನ್ನು ಹಾಳು ಮಾಡಿದ ವ್ಯಕ್ತಿಯನ್ನು ಪ್ರೀತಿಸುವೆ. പ്രസന്നത്തെ വാദിക്കുന്നു വലമയാലെന്നെ
ആയിട്ട് നീരാടുകയോ പ്രസന്നത്തെ വാങ്ങിക്കുന്നു ബലമയാരെന്നെ Welcome, Holy Spirit.